3, 2, 1, fire! Hello friends, welcome to Cryptomanic channel. Today's date is 20th June and the Bitcoin price is at $65,208. ಇವತ್ತು ನೀವು ನೋಡ್ಬೋದು ಬಿಟ್ಕಾಯಿನ್ ನಾವು ಮೊನ್ನೆ ಹೇಳಿದ್ವಿ ಏನೊಂದು 66,000 ಒಂದು ರೀಚ್ ಆಗಿ ಒಂದು 2.5%. ನಾವು ನಿಮ್ಗೆ ಎಲ್ಲಿ ಹೇಳಿದ್ವಿ ಗೊತ್ತಾ? ಎಸ್, ಮೊನ್ನೆ ಬಿಟ್ಕಾಯಿನ್ ಬಿದ್ದಾಗ ಇಲ್ಲಿ 65,300 ಕೂಡ ಇತ್ತು. 65,300 ಇಂದ ನಮಗೆ ಬಿಟ್ಕಾಯಿನ್ ಒಂದು ಲಿಟ್ರಲಿ 67,200 ತನಕ ಒಂದು ಪಂಪ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಾದ್ಮೇಲೆ ನಾವು ಅಲ್ಲೂ ಕೂಡ ನಾವು ಮೆನ್ಷನ್ ಮಾಡಿದ್ವಿ, ನಾವು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ನಲ್ಲಿ ಫಾರ್ಮೇಶನ್ ಆಗಿ ಡೌನ್ವರ್ಡ್ ಮೂವ್ಮೆಂಟ್ಸ್ ನಮಗೆ ಇಂಡಿಕೇಶನ್ ತೋರಿಸ್ತಾ ಇದೆ. ಸೊ ಡೌನ್ವರ್ಡ್ ಮೂವ್ಮೆಂಟ್ಸ್ ನಾವು ಬಿಟ್ಕಾಯಿನ್ ನಾವು ನೋಡ್ಬೋದು. ಆಕ್ಚುಲಿ ಅದಲ್ದೇ ಇಲ್ಲಿ ನಮಗೆ ಎರಡು ರೆಸಿಸ್ಟೆನ್ಸ್ ಕೂಡ ನಾವು ನೋಡ್ತಾ ಇರ್ಬೋದು. ಒಂದು 66,772ರಲ್ಲಿ ಮತ್ತೆ ಇನ್ನೊಂದು ಬಂದು 66,038ರಲ್ಲಿ. ಇದೆರಡು ರೆಸಿಸ್ಟೆನ್ಸ್ ಕೂಡ ಬಿಟ್ಕಾಯಿನ್ ಬ್ರೇಕ್ ಆದ್ರೆ ಕೂಡ ಬಿಟ್ಕಾಯಿನ್ ಅಲ್ಲಿ ಒಂದು ಅಪ್ವರ್ಡ್ ಮೂವ್ಮೆಂಟ್ ನಾವು ನೋಡ್ಲಿಕ್ಕೆ ಸಿಗ್ಬೋದು. ಇಲ್ಲ ಅಂತಂದ್ರೆ ಬಿಟ್ಕಾಯಿನ್ ಅಲ್ಲಿ ಒಂದು ಅಪ್ವರ್ಡ್ ಮೂವ್ಮೆಂಟ್ ನೋಡ್ಲಿದ್ದು ನಮ್ಮಲ್ಲಿ ಕಷ್ಟ ಇದೆ. ಬಿಟ್ಕಾಯಿನ್ ನೀವು ಸದ್ಯಕ್ಕೆ ನೋಡ್ಬೋದು, ಬಿಟ್ಕಾಯಿನ್ ಬಂದು ಒಂದು 64,630 ತನಕ ಡ್ರಾಪ್ ಆಗಿ ಮತ್ತೆ ಅಲ್ಲಿಂದ ಒಂದು ಲಿಟ್ರಲಿ ಇವಾಗಲೇ ಒಂದು 0.8% ತನಕ ಎಲ್ಲ ಜಂಪ್ ಆಗಿದೆ. ನಮಗೆ ಮತ್ತೆ ಇಲ್ಲಿಂದ ಏನು ನೋಡೋಕೆ ಸಿಗುತ್ತೆ ಅಂತಂದ್ರೆ ಬಿಟ್ಕಾಯಿನ್ 65,000 ಇಂದ ಮತ್ತೆ ನಮಗೆ ಒಂದು 65,900 ಅಥವಾ 66,000 ನಮಗೆ ಬಿಟ್ಕಾಯಿನ್ ಮತ್ತೆ ಒಂದು ಜಂಪಿಂಗ್ ಮೂಮೆಂಟ್ ನೋಡ್ಲಿಕ್ಕೆ ಸಿಗ್ಬೋದು. ಬಿಟ್ಕಾಯಿನ್ ಅಲ್ಲಿ ಒಂದು ನಿಧಾನಕ್ಕೆ ಸ್ವಲ್ಪ ಮೂವ್ಮೆಂಟ್ ಆಗುತ್ತೆ. ಬಿಟ್ಕಾಯಿನ್ ಅಲ್ಲಿ ಮತ್ತೆ ಒಂದು 65,000-66,000 ತನಕ ಬಿಟ್ಕಾಯಿನ್ ಒಂದು ಮೂವ್ಮೆಂಟ್ ಹೋದ್ರೆ ನಮಗೊಂದು 1.5 to 2% ನಮಗೆ ಬಿಟ್ಕಾಯಿನ್ ಪಂಪ್ ಬಂದು ಮತ್ತೆ ಇಲ್ಲಿಂದ ನಮಗೆ ಏನು ನಿಮಗೆ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಏನೋ 66,000 ಆ ಪಾಯಿಂಟ್ ನಿಮಗೆ ಸ್ವಲ್ಪ ಈ ಮೂಮೆಂಟ್ ಅಲ್ಲಿ ನಿಮಗೆ ಒಂದು ಸೆಲ್ ಆರ್ಡರ್ಸ್ ಜಾಸ್ತಿನೇ ಇರುತ್ತೆ. ಸೊ ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದ್ರೆ ಮಾತ್ರ ನಿಮಗೆ ಬಿಟ್ಕಾಯಿನ್ ಸ್ವಲ್ಪ ಮೂವ್ಮೆಂಟ್ ಬರ್ಬೋದು. ಮತ್ತೆ ಅಲ್ಲಿಂದ ಇನ್ನೊಂದು ರೆಸಿಸ್ಟೆನ್ಸ್ ಇದೆ, ಆ ರೆಸಿಸ್ಟೆನ್ಸ್ ಕೂಡ ಬ್ರೇಕ್ ಮಾಡಬೇಕಾಗುತ್ತೆ. ನೀವು ನೋಡ್ಬೋದು 4 hours ಏನು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ನಿಮ್ಗೆ ಕಾಣಿಸ್ತಾ ಇದೆ. ಈ ಟ್ರಯಾಂಗಲ್ ಪ್ಯಾಟರ್ನ್ ಈ ಫಾಲಿಂಗ್ ವುಡ್ಸ್ ಪ್ಯಾಟರ್ನ್ ನ ಜಂಪ್ ಮಾಡಬೇಕಾಗುತ್ತೆ. ಮೀನ್ಸ್ ಇಲ್ಲಿಂದ ಕ್ರಾಸ್ ಮಾಡಿದ್ರೆ ಮಾತ್ರ, ಈ ಟ್ರೆಂಡ್ ನ ಕ್ರಾಸ್ ಮಾಡಿದ್ರೆ ಮಾತ್ರ ಅವಾಗ ಬಿಟ್ಕಾಯಿನ್ ಅಲ್ಲಿ ನಾವು ಒಂದು ಬುಲಿಶ್ ಮೂವ್ಮೆಂಟ್ ನೋಡ್ಬೋದು. ಸದ್ಯದಲ್ಲಿ ಬಿಟ್ಕಾಯಿನ್ ಒಂದು 65,000 ಮತ್ತೆ ಒಂದು 66,000 ಪಂಪ್ ಆಗಿ ನೋಡೋಕೆ ಸಿಗ್ಬೋದು. ಅಲ್ಲಿ ತನಕ ನಮಗೆ ಬೇರೆ ಆಲ್ಟ್ಸ್ ಅಲ್ಲಿ ಕೂಡ ಒಂದು 5 to 6% ಅಥವಾ 10% ಕೆಲವೊಂದು ಕಾಯಿನ್ ಅಲ್ಲಿ ನಮಗೆ ಒಂದು ಚೆನ್ನಾಗಿರೋ ಕಾಯಿನ್ಸ್ ಅಲ್ಲಿ ಲಾಂಗ್ ನೋಡೋ ಮೂವ್ಮೆಂಟ್ಗಳು ಸಿಗುತ್ತೆ. ಸೊ ಬಿಟ್ಕಾಯಿನ್ ನೋಡ್ಬೋದು 65,200 ಇದೆ ಇವಾಗ. ನೀವು ನಾಳೆ ಬೆಳಗ್ಗೆ ಒಂದು 66 ಅಥವಾ ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಸಿಗ್ಬೋದು ಇಲ್ಲಿಗೆ 65,500 ತನಕ ಹೋಗೋ ಚಾನ್ಸ್ ಇದೆ ಬಿಟ್ಕಾಯಿನ್. ಅಲ್ಲಿಂದ ಮತ್ತೆ ನಿಮ್ಮದು ಪ್ರಾಫಿಟ್ಗಳನ್ನ ಟೇಕ್ಔಟ್ ಬುಕ್ ಮಾಡ್ಕೊಳ್ಳಿ. ಅಲ್ಲಿಂದ ಮತ್ತೆ ಶಾರ್ಟ್ ಪೊಸಿಷನ್ಗೆ ಟ್ರೈ ಮಾಡಿ. ಇಲ್ಲಿಂದ ಶಾರ್ಟ್ ಏನಾದ್ರು ಮತ್ತೆ ಬಿಟ್ಕಾಯಿನ್ ಒಂದು ಕನ್ಫರ್ಮೇಷನ್ ಕೊಟ್ಟು ಒಂದು ಡೋಜಿ ಗಿಜಿ ಏನಾದ್ರು ಕೊಡ್ತು ಅಂತಂದ್ರೆ ನೀವು ಅಲ್ಲಿಂದ ಮತ್ತೆ ಒಂದು ಶಾರ್ಟ್ ಪೊಸಿಷನ್ ಓಪನ್ ಮಾಡ್ಬೋದು ಇಲ್ಲಿಂದ. ಆಬ್ವಿಯಸ್ಲಿ ಇಲ್ಲಿಂದ ಇಲ್ಲಿ ಬ್ರೇಕ್ಔಟ್ ಆಗಲಿಲ್ಲ ಅಂತಂದ್ರೆ ಮತ್ತೆ ಕೆಳಗಡೆ ಬರಲೇಬೇಕು, ಡಂಪ್ ಆಗಲೇಬೇಕು. ಸೊ ಮತ್ತೆ ನಮಗೆ ಬಿಟ್ಕಾಯಿನ್ ನೋಡ್ಲಿಕ್ಕೆ ಸಿಗುತ್ತೆ 65,000 ಅಲ್ಲಿ ನಿಯರ್ ಬೈ. ಮತ್ತೆ ಅಲ್ಲಿಂದನೂ ಡಂಪ್ ಆದ್ರೂ ಕೂಡ ಆಗ್ಬೋದು. ವಾಲ್ಯೂಮ್ ನಮಗೆ ಆದಷ್ಟು ಬರಲಿಲ್ಲ ಅಂತಂದ್ರಲ್ಲಿ ವಾಲ್ಯೂಮ್ ಕೂಡ ಡಂಪ್ ಆಗ್ಬೋದು. ನಾನು ನಿಮಗೊಂದು ಬಿಟ್ಕಾಯಿನ್ ಮೂವ್ಮೆಂಟ್ ತೋರಿಸ್ತೀನಿ ಏನಾಗ್ಬೋದು ಅಂತ. ನೋಡಿ, ಇದೊಂದು ಫಸ್ಟ್ ಕರ್ವ್, ದಿಸ್ ಇಸ್ ಸೆಕೆಂಡ್ ಕರ್ವ್ ಅಂಡ್ ದಿಸ್ ಇಸ್ ಥರ್ಡ್ ಕರ್ವ್. ಅಕಸ್ಮಾತ್ ಇಲ್ಲಿ ಕ್ರಾಸ್ ಆಗಿ ಟ್ರೈ ಮಾಡಲಿಲ್ಲ ಅಂತಂದ್ರೆ ಹಿಂಗೆ ಬಂದ್ಬಿಡುತ್ತೆ. ಅಕಸ್ಮಾತ್ ಕ್ರಾಸ್ ಆಗಿ ಟ್ರೈ ಮಾಡಿದ್ರೆ ಇಲ್ಲಿ ಹೋಗಿ ಹಿಂಗೆ ಜಂಪ್ ಆಗ್ಬೋದು. ಅಲ್ಲಿಗೆ ಇಲ್ಲಿ ನಿಮಗೆ ವಾಲ್ಯೂಮ್ ಬರಬೇಕಾಗತ್ತೆ. ಇಲ್ಲಿ ವಾಲ್ಯೂಮ್ ಬರಲಿಲ್ಲ ಅಂತಂದ್ರೆ ಸೊ ಬಿಟ್ಕಾಯಿನ್ ಕೂಡ ಬುಲ್ಲಿಶ್ ಮೂವ್ಮೆಂಟ್ ಕಾಣಲ್ಲ. ಸೊ ನಾವು ಇಲ್ಲಿ ಏನು ಮಾಡ್ತೀರಾ ಅಂತಂದ್ರೆ ಇಲ್ಲಿ ನೀವು ಟೇಕ್ ಪ್ರಾಫಿಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಮತ್ತೆ ಈ ರೆಸಿಸ್ಟೆನ್ಸ್ ಏನಾದ್ರು ಏನು 65,980 900 ಎಲ್ಲ ಮತ್ತೆ ಡೌನ್ವರ್ಡ್ ಮೂವ್ಮೆಂಟ್ ತೋರಿಸ್ತಾ ಇದೆ. ನೀವು ಮತ್ತೆ ಇನ್ನೊಂದು ಶಾರ್ಟ್ ಪೊಸಿಷನ್ ಓಪನ್ ಮಾಡ್ಕೋಬಹುದು. ಮತ್ತೆ ನಮಗೆ ಬಿಟ್ಕಾಯಿನ್ ಅಲ್ಲಿ ಡೌನ್ವರ್ಡ್ ಮೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ. ಅದು 65,000 ತನಕ ಆಗಿ ಫಸ್ಟು, ಮತ್ತೆ ಇನ್ನೊಂದು 65,000 64,400 ಮತ್ತೆ ಕ್ರಾಸ್ ಮಾಡಿದ್ರೆ ನಾವು ಲಿಟ್ರಲಿ ಬಿಟ್ಕಾಯಿನ್ ಮತ್ತೆ ಒಂದು 60,000 61,000 ತನಕ ನಮಗೊಂದು ಯಾವುದೇ ಥರವಾದ ಗ್ಯಾಪ್ ಕಾಣಿಸ್ತಾ ಇಲ್ಲ. ನಮಗೆ ಲಿಟ್ರಲಿ ಮತ್ತೆ ಒಂದು 63,000ವರೆಗೂ ನಮಗೆ ಬಿಟ್ಕಾಯಿನ್ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ವಿತಿನ್ 1 week ಆಫ್ ಟೈಮ್ ನಿಮಗೊಂದು 63,000 ಅಲ್ಲಿ ಬಿಟ್ಕಾಯಿನ್ ನೋಡ್ಲಿಕ್ಕೆ ಸಿಗ್ಬೋದು.
ಈ ಟ್ರೇಡ್ನ ನೀವು ಒಂದು 2% ಲಾಂಗ್ ಇದೆ ಸದ್ಯಕ್ಕೆ, ಅದನ್ನಂತೂ ಮಾಡಿಕೊಂಡು ಟೇಕ್ ಪ್ರಾಫಿಟ್ ಮಾಡ್ಕೊಳ್ಳಿ. ಅದು ಬಿಟ್ಟು ಕೆಲವೊಂದು ಆಲ್ಟ್ಸ್ಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಮೊದಲನೇ ಕಾಯಿನ್ ಬಂದು ಸುಯಿ ಅಂತ. ಸುಯಿ ನಾವು ಏನದು ಸುಮಾರು ದಿವಸದಿಂದ ಹೇಳಿದ್ದೀವಿ, ಸುಮಾರು ಸತಿ ಕೂಡ ಮೆನ್ಷನ್ ಮಾಡಿದ್ದೀವಿ ಸುಯಿ ಅಂತ. ನೀವು ಸುಯಿ ನೋಡ್ಬೋದು. ಫೋರ್ ಅವರ್ಸ್ ಪ್ಯಾಟ್ರನ್ ನೋಡಿದ್ರೆ ಇದೊಂದು ಆ್ಯಕ್ಚುಲಿ ಡಿಸೆಂಡಿಂಗ್ ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಕೂಡ ಇದು ಸೇಮ್ ಏನು ಬಿಟ್ಕಾಯಿನ್ ನಿಮ್ಗೆ ಹೇಳಿದ್ದು ಒಂದು ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಕೂಡ ಇದು ಕೂಡ ಅದೇ ಟ್ರೆಂಡ್ನ ಫಾಲೋ ಮಾಡುತ್ತೆ. ನೀವು ಬೇಕಾದ್ರೆ ಅದನ್ನ ನೀವು ಪರ್ಸ್ನಲ್ ಆಗಿ ಕೆಲವೊಂದು ಟ್ರೆಂಡ್ ಮೂಮೆಂಟ್ಗಳನ್ನ ಹಾಕೊಂಡು ನೀವು ಅದನ್ನ ಟ್ರೆಂಡ್ ಹಾಕೊಂಡು ನೋಡ್ಕೋಬೋದು. ನೀವು ಇದು ಒಂದು ಫಾಲಿಂಗ್ ವೆಡ್ಜ್ ಪ್ಯಾಟರ್ನ್ ಇದು ನಿಮಗೂ ಕೂಡ ನೋಡೋಕೆ ಸಿಗುತ್ತೆ. ಸೊ ನೀವು ನೋಡ್ಬೋದು. ಸೊ ಇವತ್ತು ಏನಾಗ್ತಾಯಿದೆ ಅಂತಂದರೆ ಈ ಏನು ಟ್ರೆಂಡ್ ಲೈನ್ ಇದೆ ಈ ಟ್ರೆಂಡ್ ಲೈನ್ನ ಕ್ರಾಸ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಮೀನ್ಸ್ 4 ಅವರ್ಸಲ್ಲಿ ನಮಗೆ ಇವತ್ತು ಈ ಟ್ರೆಂಡ್ ಲೈನ್ ಏನಾಗಬೇಕು ಮೀನ್ಸ್ $66.941 ನಮಗೆ $200.92 ಕ್ಲಿಯರ್ ಮಾಡಿದ್ರೆ USD ಕ್ಲಿಯರ್ ಮಾಡಿದ್ರೆ ನಮಗೆ ಸುಯಿ ಕಾಯಿನಲ್ಲಿ ಲಿಟ್ರಲಿ ಒಂದು 0.98 ಅಥವಾ $1 ತನಕ ನಮಗೊಂದು ಪಂಪ್ ಮೋಡ್ ನೋಡ್ಲಿಕ್ಕೆ ಸಿಗ್ಬೋದು. 1.10768 ಅಲ್ಲಿ ನಿಮಗೊಂದು ಆಲ್ಮೋಸ್ಟ್ ನಿಮ್ಮ ಸೆಲ್ ಬಿಟ್ಸ್ನ ಪ್ಲೇಸ್ ಮಾಡಿಕೊಂಡು ಸೆಲ್ ಮಾಡ್ಕೋಬೋದು. ಯಾಕಂದರೆ ಇದು 4 ಅವರ್ಸಲ್ಲೇ ಈ ಪ್ಯಾಟರ್ನ್ನ ಬ್ರೇಕ್ ಮಾಡಿದ್ರೆ ನೀವು ಈ ಟ್ರೆಂಡ್ನ ಯಾವ ಥರ ಯೋಚನೆ ಮಾಡ್ಬೋದು ಅಂದರೆ ಈ ಟ್ರೆಂಡ್ ಮುಗಿಯೋ ತನಕ ಏನು ಈ ಹೈಕ್ ಇದೆ ಈ ಟ್ರೆಂಡ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿವರೆಗೂ ಇದು ಜಂಪ್ ಆಗೋ ಚಾನ್ಸಸ್ ತುಂಬಾ ಇದೆ. ಇದು 4 ಅವರ್ಸ್ ಟ್ರೆಂಡ್ ಆಗಿರೋದ್ರಿಂದ ನಿಮಗೆ 1.18 1.2 ತನಕನೂ ಸುಯಿ ನೋಡ್ಲಿಕ್ಕೆ ಚಾನ್ಸ್ ಸಿಗ್ಬೋದು ವಿತಿನ್ ವೀಕ್, ನಾಟ್ ಇನ್ ಎ 1 day or 2 days, ವಿತಿನ್ ಎ ಟೈಮ್ ಫ್ರೇಮ್ ಆಫ್ 2 weeks, 1 week ನಿಮಗೊಂದು $1.2 ಅಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು. 1.18 ಅಥವಾ $1.2 ನೋಡ್ಲಿಕ್ಕೆ ಸಿಗ್ಬೋದು. ಈ ಟ್ರೆಂಡ್ನ ಕ್ರಾಸ್ ಮಾಡಿದರೆ ಮಾತ್ರ, ಇಲ್ಲ ಅಂತಂದರೆ ವಾಪಸ್ ಇದು ಹಿಂಗೆ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ತುಂಬಾ ಇದೆ. ಅದು ಇವಾಗ ಬಿಟ್ಕಾಯಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 1% ಅಪ್ ಆಗೋದ್ರಿಂದ ಸೊ ಸುಯಿ ಕೂಡ ಅಪ್ ಆಗಲೇಬೇಕು. ಇದು ಏನಂದರೆ ಈ ಟ್ರೆಂಡ್ ಬ್ರೇಕ್ ಆಗೋ ಚಾನ್ಸ್ ತುಂಬಾ ಇದೆ ಇವಾಗ. ಸೊ ನೀವು ಇದರಲ್ಲಿ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು. ಈ ಟ್ರೆಂಡ್ ಏನಾದರೂ $9,000.92 ಕ್ರಾಸ್ ಮಾಡ್ತು ಅಂದರೆ ನೀವು ಶ್ಯೂರ್ ಆಗಿ ಲಾಂಗ್ ಎಂಟ್ರಿನ ತೊಗೋಬೋದು. ಮತ್ತೆ ಒಂದು $1 ತನಕ ನೀವು ವೆಯ್ಟ್ ಮಾಡಿ ಟೇಕ್ ಪ್ರಾಫಿಟ್ನ ಮಾಡ್ಬೋದು. ಲಿಟಲ್ ನಿಮ್ಗೆ 10% ಪ್ರಾಫಿಟ್ ಸಿಗುತ್ತೆ. ಅದು ಬಿಟ್ಟು ನಿಮಗೆ ಟರ್ಬೋ ನೋಡ್ತಾ ಇರ್ಬೋದು. ನಿಮಗೆ ಬಿನಾನ್ಸ್ ಇದೆ ಟರ್ಬೋ ಹೊಸ ಕಾಯಿನ್ ರಿಲೀಸ್ ಆಗಿದೆ. ಟರ್ಬೋ ಬಂದು ಆ್ಯಕ್ಚುಲಿ ನ್ಯೂ ಕಾಯಿನ್, ಲಿಟ್ರಲಿ $340-350 million ವಾಲ್ಯೂಮ್ ಇದೆ ಈ ಕಾಯಿನಲ್ಲಿ. ಇವತ್ತು ಒಂದು 2 days ಆಫ್ ಟೈಮ್ ಫ್ರೇಮಲ್ಲಿ ಅದು ಯಾವ ಥರ ಬುಲ್ಲಿಶ್ ಮೂಮೆಂಟ್ ತೋರಿಸಿದೆ ಅಂತಂದರೆ ಲಿಟ್ರಲಿ ಒಂದು 50 to 3.0034 ಸೆಂಟ್ಸಿಂದ 0.006 ಸೆಂಟ್ಸ್ ತನಕ ಮೂಮೆಂಟ್ ಬಂದಿದೆ. ನಮಗೆ ಪಂಪ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಾವು ಇದರಲ್ಲಿ ನಿಮಗೆ ಲಾಂಗ್ ತೋರ್ಸೋಕೆ ಬಂದಿಲ್ಲ, ಶಾರ್ಟ್ನೇ ಹೇಳಕ್ಕೆ ಬಂದಿರೋದು. ಯಾವುದೇ ಕಾರಣಕ್ಕೂ ಈ ಕಾಯಿನಲ್ಲಿ ಲಾಂಗ್ ಮಾಡೋ ಯೋಚನೆ ಅಂತೂ ಮಾಡಬೇಡಿ. ಸೊ ಲಾಂಗ್ ಮಾಡೋದ್ರಿಂದ ನಿಮ್ಗೆ ಏನಂತಂದರೆ ಪ್ರಾಫಿಟ್ ಕಮ್ಮಿ ಇದೆ, ಬಟ್ ನೀವು ಬೇಗ ಟೇಕ್ಔಟ್ ಮಾಡಬೇಕಾಗತ್ತೆ. ಬಟ್ ನಾವು ಇದರಲ್ಲಿ ಲಾಂಗ್ ನಿಮಗೆ ಸಜೆಸ್ಟ್ ಮಾಡಲ್ಲ. ನಾವು ನಿಮ್ಗೆ ಶಾರ್ಟ್ ಎಲ್ಲಿಂದ ಸಜೆಸ್ಟ್ ಮಾಡ್ತೀವಿ ಅಂದರೆ ನೀವು 0.0069 ಅಥವಾ 68 ಅಲ್ಲಿ ನೀವು ಶಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ನೀವು ಅಲ್ಲೊಂದು 2 ಬಿಟ್ ಪ್ಲೇಸ್ ಮಾಡ್ಕೋಬೋದು. 0.0068 ಅಥವಾ 0.0069 ಇದರಲ್ಲಿ ನೀವು ಶಾರ್ಟ್ ಮಾಡಿ ನೀವು ಮತ್ತೆ ಒಂದು ಟೇಕ್ ಪ್ರಾಫಿಟ್ ಬಂದು 0.0059 ಸೆಂಟ್ಸಲ್ಲಿ ನೀವು ಟೇಕ್ಔಟ್ ಆಗ್ಬೋದು, ಟೇಕ್ ಪ್ರಾಫಿಟ್ ಮಾಡ್ಬೋದು. ಸೊ ಅದಾದಮೇಲೆ ಇನ್ನೂ ಕೂಡ ಬ್ರೇಕ್ ಡೌನ್ ಆಗಿ ಅದು ಕನ್ಫರ್ಮೇಷನ್ ಆಗಿ ಇನ್ನೂ ತುಂಬಾ ಕೆಳಗಡೆ ಬರುತ್ತೆ ಟರ್ಬೋ. ಯಾಕಂದರೆ 2 days ಆಫ್ ಟೈಮ್ ಫ್ರೇಮಲ್ಲಿ ತುಂಬಾ ಪಂಪ್ ಬಂದಿದೆ. ಸೊ ಒಂದೇನು 0.0069 ಸೆಂಟ್ಸಲ್ಲಿ ನೀವು ಒಂದು $200 to $300 ಒಂದು 5 to 6 ಲೆವರೇಜ್ ಇದರಲ್ಲಿ ಫ್ಯೂಚರಲ್ಲಿ ನೀವು ಎಂಟ್ರಾಗಿ ಶಾರ್ಟ್ ಮಾಡ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಜೊತೆ ಕಮ್ಮಿ ಅಮೌಂಟಲ್ಲಿ ಎಂಟ್ರಾಗಿ. ಅದು ಬಿಟ್ಟು ನಿಮಗೆ ಇನ್ನೊಂದು ಕಾಯಿನ್ ಬಂದು ಬೇಕ್ ಅಂತ ಹೇಳಿ. ಬೇಕ್ ಇಸ್ ಎ ವೆರಿ ಗುಡ್ ಕಾಯಿನ್, ನೀವು ನೋಡಿರ್ಬೋದು. ಬೇಕ್ ಬಿನಾನ್ಸ್ ಇದೆ, ಒಳ್ಳೆ ವಾಲ್ಯೂಮ್ ಕೂಡ ಇದೆ. ಆ್ಯಕ್ಚುಲಿ ಅದು ಇವಾಗ ರೀಸೆಂಟ್ ಡೇಸಲ್ಲಿ $0.5 ತನಕ ರೀಚ್ ಆಗಿದೆ. ಮತ್ತು $0.5 ರೀಚ್ ಆಗಿ ಒಂದು 4 days 5 days ಬೇಕಿಂದನೂ ಡಂಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಮತ್ತೆ ಒಂದು $3.1 ತನಕ ಡಂಪ್ ಆಗಿದೆ.
ಇವಾಗ ಆಲ್ರೆಡಿ ಮತ್ತೆ ನಮಗೆ 3.329 ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. 0.3291 ಇಂದ ನಮಗೆ ಇದೇನಾಗುತ್ತೆ ಅಂತಂದರೆ ಒಂದು ನಿಮಗೆ ನೋಡ್ಬೋದು ಈ ಟ್ರೆಂಡ್ ನಿಮಗೆ ಕಾಣಿಸುತ್ತೆ. ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಅಲ್ಲಿ ನಮಗೆ ಇದೊಂದು ಮೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮತ್ತೆ ನೀವು ಬೇಕನ್ನ ನೀವು ಲಾಂಗ್ ಮಾಡೋದಾದರೆ ನೀವು ಏನೇ ಇದ್ರೂ $0.29 $0.34 ಲಾಂಗ್ ಮಾಡೋದು ತುಂಬ ಒಳ್ಳೆಯ ಅವಶ್ಯಕ. ಯಾಕಂದರೆ ನೀವು ಟ್ರೆಂಡ್ ಲೈನ್ ನೋಡ್ಬೋದು. ಈ ಟ್ರೆಂಡ್ ಲೈನ್ ಸಪೋರ್ಟ್ ಏನಿದೆ, ಈ ಟ್ರೆಂಡ್ ಲೈನ್ ಸಪೋರ್ಟಲ್ಲಿ ನೀವು ಒಂದು ಬಿಟ್ ಪ್ಲೇಸ್ ಮಾಡ್ಕೋಬೋದು. 0.28 0.2837 ಅಥವಾ $0.29 ನೀವು ಬೈ ಮಾಡಲಿಕ್ಕೆ ಒಂದು ಬೈ ಬಿಟ್ ಪ್ಲೇಸ್ ಮಾಡ್ಕೋಬೋದು. ಅಥವಾ ಇಲ್ಲಾಂದರೆ ಇವಾಗ ಶಾರ್ಟ್ ಆಪರ್ಚುನಿಟಿ ಕೂಡ ಇದೆ. ಆ್ಯಕ್ಚುಲಿ ಶಾರ್ಟ್ ಆಪರ್ಚುನಿಟಿ ನೀವು ನೋಡ್ಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ನಾನು ಶಾರ್ಟ್ ಆಪರ್ಚುನಿಟಿ ಅಂತ, ನಮಗೆ ಒಂದು 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಫಾರ್ಮೇಷನ್ ಬರ್ತಾ ಇದೆ. ನೀವು ನೋಡ್ಬೋದು, ದಿಸ್ ಇಸ್ ಸಿಮೆಟ್ರಿಕಲ್ ಟ್ರಯಾಂಗಲ್ ಫಾರ್ಮೇಷನ್. ನಮಗೆ ಸಿಮೆಟ್ರಿಕಲ್ ಟ್ರಯಾಂಗಲ್ ಫಾರ್ಮೇಷನ್ ಆಗಿ ಜೊತೆಗೆ ಇದು ಏನಾಗ್ತಾ ಇದೆ ಅಂದರೆ ಸಿಮೆಟ್ರಿಕಲ್ ಟ್ರಯಾಂಗಲ್ ಫಾರ್ಮೇಷನ್ ಬಂದು ಡೌನ್ವರ್ಡ್ ಮೂವ್ಮೆಂಟ್ ಕೊಟ್ಟಿದೆ. ಬಟ್ ನಮಗೆ ಇದಿನ್ನು ಕನ್ಫರ್ಮೇಷನ್ ಕೊಟ್ಟಿಲ್ಲ. ಕನ್ಫರ್ಮೇಷನ್ ಕೊಡೋದು ಯಾವಾಗ, ನಮಗೆ ಈ ಪಾಯಿಂಟ್ನ ಬ್ರೇಕ್ ಆಗಬೇಕು. ಲಿಟ್ರಲಿ ಯಾವಾಗ $0.329 ನಮಗೆ ಯಾವಾಗ ಕ್ರಾಸ್ ಆಗುತ್ತೆ ನಾವು ಅವಾಗ ಅದು ಹೇಳ್ಬೋದು ಪಕ್ಕ ಕನ್ಫರ್ಮೇಷನ್ ಕೊಟ್ಟಿದೆ, ಶಾರ್ಟ್ ಆಗುತ್ತೆ ಅಂತ. ನೀವು ಅವಾಗ ಇಲ್ಲಿ 0.328 ಇಂದ 0.325 ಯಾವ ಮಧ್ಯದಲ್ಲಾದ್ರೂ ನೀವು ಶಾರ್ಟ್ ಪೊಸಿಷನ್ ಎಂಟರ್ ಆಗ್ಬೋದು. ಎಂಟ್ರಾಗಿ ಮತ್ತೆ ನೀವು ಒಂದು 0.29 ಶಾರ್ಟ್ ಎಂಟ್ರಾಗಿ ಅಲ್ಲಿ ಶಾರ್ಟ್ 29 ಕ್ಲೋಸ್ ಮಾಡ್ಕೋಬೋದು. ಲಿಟರಲಿ ಒಂದು 10% ಆಫ್ ಟ್ರೇಡ್ ಇದೆ. ಇದು ಶಾರ್ಟ್ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಇದೇನಾದ್ರು ಈ ಟ್ರೆಂಡ್ ಲೈನ್ನ ಕ್ರಾಸ್ ಮಾಡ್ತು ಅಂತಂದರೆ 0.3363 ಅಪ್ವರ್ಡ್ ಮೂವ್ಮೆಂಟ್ ಸಿಮೆಟ್ರಿಕಲ್ ಟ್ರಯಾಂಗಲ್ ಆಗಿರೋದ್ರಿಂದ ಯಾವ ಕಡೆ ಏನಾದ್ರು ಬ್ರೇಕ್ ಡೌನ್ ಆಗ್ಬೋದು ಇದು. ಸೊ ಹಾಗೆ ಅದಕ್ಕೋಸ್ಕರ ಸಿಮೆಟ್ರಿಕಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಯಾವ ಕಡೆ ಕನ್ಫರ್ಮೇಷನ್ ಕೊಡುತ್ತೆ ನೀವು ಆ ಕಡೆ ಹೋಗ್ಬೇಕು ಯಾವಾಗಲೂ ಕೂಡ. ಸೊ ಈಗ ಏನಾದರೂ ಟ್ರೆಂಡ್ ಕೆಳಗಡೆ ಬಂದಿದೆ, ನಾವು ಟ್ರೆಂಡ್ ಕೆಳಗಡೆ ಕನ್ಫರ್ಮೇಷನ್ ಕೊಟ್ಟಿಲ್ಲ, ಟ್ರೆಂಡ್ ಕಾಯ್ಬೇಕು ನಾವು ಕನ್ಫರ್ಮೇಷನ್ ಕೊಡೋ ತನಕ. ಸೊ ನಾವು ಅದೇ ಥರ ಮೇಲ್ ಕೂಡ ನಾವು ಇಲ್ಲಿ ಕಾಯಬೇಕಾಗುತ್ತೆ. ಕನ್ಫರ್ಮೇಷನ್ ಯಾವಾಗ ಮೇಲ್ ಕೊಟ್ಟರೆ ಸೊ ಅದು ಮೇಲ್ ಕೂಡ ನಾವು ಲಾಂಗ್ ಪೊಸಿಷನ್ ತೊಗೋಬೋದು. ನೀವು ಲಾಂಗ್ ಪೊಸಿಷನ್ ಇಲ್ಲಿ ತೊಗೊಂಡ್ರೆ ಲಿಟ್ರಲಿ ನಿಮಗೊಂದು 3.5 ತನಕ ನಿಮಗೆ 3.6 ತನಕ ನಿಮಗೆ ಲಾಂಗ್ ಪೊಸಿಷನ್ ಇದೆ, ಲಾಂಗ್ ಪೊಸಿಷನ್ ಸಿಗುತ್ತೆ. ಲಿಟ್ರಲಿ ಇದು ಕೂಡ ನಿಮಗೆ ಅಪ್ವರ್ಡ್ ಮೂವ್ಮೆಂಟ್ ನಿಮಗೊಂದು 7 to 8% ಅಥವಾ 10% ನಿಮಗೆ ಇದೆ. ನಿಮಗೆ ಲಾಂಗ್ ಕೂಡ ಸಿಗ್ಬೋದು, ಶಾರ್ಟ್ ಕೂಡ ಸಿಗ್ಬೋದು. ಬಟ್ ಇದರಲ್ಲಿ ಕನ್ಫರ್ಮೇಷನ್ ಬೇಸ್ ಮೇಲೆ ಹೋಗುತ್ತೆ. ನೋಡ್ಕೊಂಡು ಟ್ರೇಡ್ ತೊಗೊಳ್ಳಿ, ಟ್ರೇಡ್ ತೊಗೊಳ್ಳೋರು. ಓಕೆ, ಇವತ್ತೊಂದು 4 ಟ್ರೇಡ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ದ ಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ and share our channel. Thank you.